ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲಿ ಕಿಡ್ನಾಪ್ ಕೇಸ್ನಲ್ಲಿ ಏಟು ಆರೋಪಿ ಇದ್ರಲ್ಲ ಸತೀಶ್ ಬಾಬಣ್ಣ ಅವ್ರನ್ನ ಈಗಾಗಲೇ ಬಂಧಿಸಲಾಗಿದೆ. ರೇವಣ್ಣ ಹಾಗೂ ಸತೀಶ್ ಬಾಬು ಮುಖಾಮುಖಿ ವಿಚಾರಣೆಗೆ ಸಿದ್ಧತೆ ಆಗ್ತಾ ಇದೆ. ಈಗಾಗಲೇ ಆರೋಪಿ ಸತೀಶ್ ಬಾಬಣ್ಣ ತೀವ್ರ ವಿಚಾರಣೆ ಆಗಿದೆ. ಕಿಡ್ನಾಪ್ ಕೇಸ್ ಸಂಬಂಧಿಸಿದಂತೆ ಸತೀಶ್ ಬಾಬಣ್ಣ ಅವರನ್ನ ವಿಚಾರಣೆ ಮಾಡಲಾಗಿದೆ. ಮುಖಾಮುಖಿ ವಿಚಾರಣೆಗೆ ಆರೋಪಿ ಎಚ್ ಡಿ ರೇವಣ್ಣ ನಿರಾಕರಿಸಿದ್ದಾರೆ. ಹೀಗಾಗಿ ಎರಡನೇ ಆರೋಪಿ ಮಾತ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸತೀಶ್ ಬಾಬಣ್ಣ A2 ಆರೋಪಿ ಅವರನ್ನ ಮಾತ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇಲ್ಲಿ ಮುಖಾಮುಖಿ ವಿಚಾರಣೆ ಆಗಬೇಕಾಗಿತ್ತು. ಒಂದು ಕಡೆ A1 ಆರೋಪಿ ರೇವಣ್ಣ ಹಾಗೂ A2 ಆರೋಪಿ ಸತೀಶ್ ಬಾಬಣ್ಣ ಇಬ್ಬರನ್ನ ಮುಖಾಮುಖಿ ವಿಚಾರಣೆಗೆ ಎಸ್ಐಟಿಯ ಅಧಿಕಾರಿಗಳು ಮುಂದಾಗಿದ್ರು. ಆದರೆ ಆ ಸಂದರ್ಭದಲ್ಲಿ ರೇವಣ್ಣ ಎಲ್ಲ ಬೇಡ, ಮುಖಾಮುಖಿ ವಿಚಾರಣೆ ಬೇಡ ಅಂತಂದ್ರಂತೆ. ಹಾಗಾಗಿ ಸಪರೇಟ್ ಆಗಿ A2 ಆರೋಪಿ ಸತೀಶ್ ಬಾಬಣ್ಣ ಅವರನ್ನ ವಿಚಾರಣೆ ನಡೆಸಲಾಗಿದೆ. ತೀವ್ರ ರೀತಿಯಲ್ಲಿ ವಿಚಾರಣೆ ನಡೆಸಲಾಗಿದೆ. ಇಲ್ಲಿ ರೇವಣ್ಣ ಅವರು ಹೇಳಿದ್ರು, ಅವರ ಸೂಚನೆಯ ಮೇರೆಗೆ ಸಂತ್ರಸ್ತೆ ಕರೆದುಕೊಂಡು ಹೋಗಿದ್ವಿ, ಕಿಡ್ನಾಪ್ ಉದ್ದೇಶದಿಂದಲೇ ಸಂತ್ರಸ್ತೆಯನ್ನ ಕರೆದೊಯ್ದಿದ್ದ, ಸಂತ್ರಸ್ತೆಯನ್ನ ತೋಟದ ಮನೆಯಲ್ಲಿಡೋದಕ್ಕೆ ಹೇಳಿದ್ಯಾರು? ಹೀಗೆ ಹಲವು ಪ್ರಶ್ನೆಗಳನ್ನ ಸತೀಶ್ ಬಾಬುಗೆ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ಸತೀಶ್ ಬಾಬಣ್ಣ ಹೇಳಿಕೆ ಆಧಾರದ ಮೇಲೆ ರೇವಣ್ಣ ಅವರ ವಿಚಾರಣೆ ಆಗುವ ಸಾಧ್ಯತೆ ಇದೆ. ಇಲ್ಲಿ ಸತೀಶ್ ಬಾಬಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ದೆ ರೇವಣ್ಣ ಅವರ ಸೂಚನೆ ಮೇರೆಗೆ ಇವರು ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ. SK ಮಂಜುನಾಥ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮಂಜುನಾಥ್, ಇಲ್ಲಿ ಒಂದು ಕಡೆಯಿಂದ ರೇವಣ್ಣ, ಇನ್ನೊಂದು ಕಡೆಯಿಂದ A2 ಆರೋಪಿ ಬಾಬಣ್ಣ. ಇಲ್ಲಿ ಬಾಬಣ್ಣ ಅವರ ವಿಚಾರಣೆ ಆಗಿದೆ. ಏನು ಹೇಳಿದ್ದಾರೆ ಅಂತ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳುವಂತ ಸಾಧ್ಯತೆ ಇದೆ, ಜೊತೆಗೆ ಅವರ ರಿಯಾಕ್ಷನ್ ಏನಿತ್ತು, ಉತ್ತರ ಏನಿತ್ತು? ವಾಸುದೇವ್, ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣದಲ್ಲಿ ಈಗಾಗಲೇ A1 ಆರೋಪಿಯು ಬಂಧನದಲ್ಲಿದ್ದಾರೆ, A2 ಆರೋಪಿಯು ಸಹ ಬಂಧನದಲ್ಲಿದ್ದಾರೆ. ಇಬ್ಬರನ್ನು ಸಹ ಎಸ್ಐಟಿ ತನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ 4 ದಿನಗಳ ಕಾಲ ಮಾತ್ರ ರೇವಣ್ಣ ಅವರಿಗಿನ್ನ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ಕೊಟ್ಟಿತ್ತು. ಉಳಿದಂತೆ ಎರಡನೇ ಆರೋಪಿಯನ್ನು ನಿನ್ನೆ ಮಧ್ಯಾಹ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅದನ್ನು 8 ದಿನಗಳ ಕಾಲ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇವತ್ತು ಏನು ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಮತ್ತೆ ಸತೀಶ್ ಬಾಬಣ್ಣ ಇಬ್ಬರನ್ನು ಸಹ ಮುಖಾಮುಖಿ ಮಾಡಿ ವಿಚಾರಣೆಯನ್ನ ಮಾಡಬೇಕು ಅಂತಕ್ಕಂಥ ಎಲ್ಲ ಸಿದ್ಧತೆಗಳನ್ನ ಕೈಗೊಂಡಿದ್ರು. ಯಾಕಂದ್ರೆ ಈ ಹಿಂದೆ ನಡೆದಂತ 2 ದಿನಗಳ ವಿಚಾರಣೆಯಲ್ಲಿ ರೇವಣ್ಣ, ನನಗೂ ಮತ್ತೆ ಕಿಡ್ನಾಪ್ ಪ್ರಕರಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಯಾರು ಕಿಡ್ನಾಪ್ ಮಾಡಿಸೋದು ನನಗೆ ಗೊತ್ತಿಲ್ಲ, ಸತೀಶ್ ಬಾಬುಗೆ ನಾನು ಯಾವುದೇ ಸೂಚನೆ ಕೊಟ್ಟಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಆಕ್ರೋಶಭರಿತವಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ತಮ್ಮ ಹೇಳಿಕೆಗಳನ್ನ ಕೊಟ್ಟಿದ್ರು. ಆದ್ರೆ ನಿನ್ನೆ ನಡೆದಂತ ವಿಚಾರಣೆಯಲ್ಲಿ ರೇವಣ್ಣ ಅವರು ಸ್ವಇಚ್ಛೆ ಹೇಳಿಕೆ ಅರ್ಜಿಗೂ ಸಹ ಒಂದು ಸಹಿ ಮಾಡೋದಕ್ಕೂ ಸಹ ಒಂದು ನಕಾರವನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಇವತ್ತು ಸಹ ಏನು ಸತೀಶ್ ಬಾಬು ಮತ್ತೆ ರೇವಣ್ಣ ಅವರ ಮುಖಾಮುಖಿ ವಿಚಾರಣೆ ನಡೆಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ನಡೆಸೋದಕ್ಕೆ ಆರಂಭದಲ್ಲೇ ನಿರಾಕರಣೆ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಕೇವಲ ಇವತ್ತು ಸತೀಶ್ ಬಾಬುನ ಮಾತ್ರ ವಿಚಾರಣೆ ನಡೆಸಿರ್ತಕ್ಕಂಥದ್ದು. ಇಲ್ಲಿ ಏನು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ್ದು, ಅವರನ್ನ ರೇವಣ್ಣ ಅವರ ಹೆಸರನ್ನ ಪ್ರಸ್ತಾಪ ಮಾಡಿ ರೇವಣ್ಣ ಸಾಹೇಬರು ಬರೋದು ಕೇಳಿದ್ದಾರೆ, ಬನ್ನಿ ಅಂತ ಕರ್ಕೊಂಡು ಹೋಗಿದ್ದೀರಾ, ಅದು ಕಿಡ್ನಾಪ್ ಮಾಡುವ ಉದ್ದೇಶದಿಂದ ಕರ್ಕೊಂಡು ಹೋಗಿದ್ರ? ಆ ಸೂಚನೆಯನ್ನು ನಿಮ್ಗೆ ಯಾರು ಕೊಟ್ಟರು? ಅವರ ಮನೆಯಿಂದ ಸಂತ್ರಸ್ತೆಯನ್ನ ಕರ್ಕೊಂಡೋದಂತ ಬಳಿಕ ಯಾರಿಗೆ ಕರೆ ಮಾಡಿದ್ರಿ? ಅವರ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಎಲ್ಲಿ ಉಳಿಸ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ರಿ? ಅದು ಏನು ಕಾಳೆನಹಳ್ಳಿಯ ರಾಜಶೇಖರ್ ಅಂತಕ್ಕಂಥವರ ತೋಟದ ಮನೆಗೆ ಯಾಕೆ ಕರ್ಕೊಂಡು ಹೋದ್ರಿ? ಅಲ್ಲಿ ಅವರನ್ನ ಇಡೋದಕ್ಕೆ, ಅವರ ವಾಸ ಅಂದ್ರೆ ಅವರ ಅಕ್ರಮವಾಗಿ ಅಲ್ಲಿ ಬಂಧನ ಮಾಡೋದಕ್ಕೆ ಯಾರು ಸೂಚನೆಯನ್ನ ಕೊಟ್ಟಿದ್ರು? ನಿಮ್ಮ ಜೊತೆಗೆ ನಿರಂತರವಾಗಿ ಯಾರು ಸಂಪರ್ಕದಲ್ಲಿದ್ರು? ಅವರಿಗೆ ಊಟ ವಸತಿ ಅವೆಲ್ಲವನ್ನ ವ್ಯವಸ್ಥೆ ಮಾಡೋದು ಯಾರು ಸೂಚನೆ ಕೊಡಿ? ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳನ್ನ ಸತೀಶ್ ಬಾಬುಗೆ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ಅದಕ್ಕೆ ಒಂದಷ್ಟು ಪ್ರಶ್ನೆಗಳಿಗೆ ಭೀತಿಯಿಂದ ಸತೀಶ್ ಬಾಬು ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನೋದು ತಿಳಿದು ಬಂದಿರತಕ್ಕಂಥ ಎಲ್ಲಾ ಉತ್ತರಗಳನ್ನ ವಿಡಿಯೋಗ್ರಫಿ ಮತ್ತೆ ಲಿಖಿತ ರೂಪದಲ್ಲಿ ದಾಖಲಿಸಿಕೊಂಡಿರ್ತಕ್ಕಂಥ ಎಸ್ಐಟಿ ಅಧಿಕಾರಿಗಳು ಆತನಿಂದ ಸಹಿಯನ್ನು ಸಹ ಪಡೆದುಕೊಂಡಿದ್ದಾರೆ. ಈಗ ಸತೀಶ್ ಬಾಬು ಕೊಟ್ಟಿರ್ತಕ್ಕಂಥ ಹೇಳಿಕೆ ಆಧಾರದ ಮೇಲೆ ಮತ್ತೆ ರೇವಣ್ಣ ಅವರನ್ನ ವಿಚಾರಣೆ ನಡೆಸ್ತಾರೆ. ಸತೀಶ್ ಬಾಬು ಅವರು ಈ ಒಂದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ಉತ್ತರಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಏನ್ ಹೇಳ್ತೀರಾ ಅನ್ನೋ ನಿಟ್ಟಿನಲ್ಲಿ ರೇವಣ್ಣ ಅವರನ್ನ ಪ್ರಶ್ನೆ ಮಾಡಲಿದ್ದಾರೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.